ಎಲ್ಲರಿಗೂ ಪ್ರೈಸ್ ದಿ ಲಾರ್ಡ್. ನನ್ನ ಪ್ರೀತಿಯ ದೇವರ ಮಕ್ಕಳೇ, ಮುಂಜಾನೆ ಸಮಯದಲ್ಲಿ ಪ್ರತಿದಿನ ದೇವರೊಂದಿಗೆ ಬರುವ ವಾಗ್ದಾನವನ್ನು ಎಷ್ಟು ಜನ ನೋಡುವಂತರಾಗಿದ್ರು ಪ್ರಿಯರೇ, ನಿಮ್ಮೆಲ್ಲರಿಗೂ ನಾನು ಯೇಸು ಕ್ರಿಸ್ತ ನಾಮದಲ್ಲಿ ಎಲ್ಲರಿಗೂ ವಂದನೆ ಸಲ್ಲಿಸುವಂತಳಾಗಿದ್ದೀನಿ ಪ್ರಿಯರೇ. ಮುಂಜಾನೆ ಸಮಯದ್ದು ಪ್ರಾರ್ಥನೆ ಮಾಡ್ಕೊಂಡಿದ್ರೆ ಪ್ರಿಯರೇ, ವಾಕ್ಯನ ಓದ್ಕೊಂಡಿದ್ರೆ ಪ್ರಿಯರೇ, ಮುಂಜಾನೆ ಸಮಯದಲ್ಲಿ ದೇವರು ನಮಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ವಾಗ್ದಾನ ಮೂಲಕವಾಗಿ ನಿಮ್ಮ ಜೊತೆ ಮಾತಾಡುವಂತ ದೇವರಾಗಿದ್ರು ಪ್ರಿಯರೇ. ಈ ಮುಂಜಾನೆ ಸಮಯದಲ್ಲಿ ನಮಗೆ ದೇವರು ಕೊಟ್ಟಿರುವಂತ ಅದ್ಭುತ ವಾಗ್ದಾನವನ್ನು ನಾವು ಧ್ಯಾನಿಸಿಕೊಳ್ಳೋಣ ಪ್ರಿಯರೇ. ಕೀರ್ತನೆಗಳು 6ನೇ ಅಧ್ಯಾಯ 9ನೇ ವಚನ. ಯೆಹೋವನು ನನ್ನ ವಿಜ್ಞಾಪನೆಯನ್ನು ಕೇಳಿದ್ದಾನೆ, ಆತನು ನನ್ನ ಪ್ರಾರ್ಥನೆಯನ್ನು ಸ್ವೀಕರಿಸಿ ಸದುತ್ತರವನ್ನು ದಯಪಾಲಿಸಿದನು. ಹಲ್ಲೆಲೂಯಾ. ನನ್ನ ಪ್ರೀತಿಯ ಸಹೋದರ, ಮುಂಜಾನೆ ಸಮಯದಲ್ಲಿ ದೇವರು ನಮಗೆ ಎಷ್ಟು ಒಳ್ಳೆಯ ಅದ್ಭುತ ರೀತಿಯಾಗಿ ವಾಗ್ದಾನ ಮೂಲಕವಾಗಿ ನಿಮ್ಮ ಜೊತೆ ಮಾತಾಡುವಂಥ ದೇವರಾಗಿದೆ ಪ್ರಿಯರೇ. ಎಷ್ಟು ಜನರು ನಮಗೆ ವೈರಿಗಳಿದ್ದಾರೆ ಅಂತ ಭಯ ಪಡ್ತಿದ್ದೀರಾ? ಎಷ್ಟು ಜನ ನಮಗೆ ವೈರಿಗಳು ಅನೇಕ ತೊಂದರೆಗಳು ಉಂಟು ಮಾಡಿ ಬಹಳ ದಿವಸದಿಂದ ನಮಗೆ ದುಃಖ ಪಡಿಸ್ತಿದ್ದಾರೆ, ನಮಗೆ ಗೋಳಾಡುವಂತರಾಗಿದ್ದಾರೆ ಅಂತ ನೀವು ಭಯ ಪಡ್ತಾ ಇದ್ದೀರಾ. ಆದರೆ ಮುಂಜಾನೆ ಸಮಯದಲ್ಲಿ ದೇವರು ದಾವೀದ ಭಕ್ತನ ಜೀವಿತದಲ್ಲಿ ಮಾಡಿದಂಥ ಅದ್ಭುತ ಕಾರ್ಯವನ್ನು ನಿಮ್ಮ ಜೀವಿತದಲ್ಲಿ ಆತನು ಮಾಡುವಂಥ ದೇವರಾಗಿದ್ದಾನೆ ಪ್ರಿಯರೇ. ಯೆಹೋವನು ನನ್ನ ವಿಜ್ಞಾಪನೆಯನ್ನು ಕೇಳಿದನು. ಯಾವ ವಿಷಯದಲ್ಲಿ ನೀವು ದೇವರಿಗೆ ವಿಜ್ಞಾಪನೆಗಳು ತಿಳಿಸುವಂತರಾಗಿದ್ರು, ನಿಮ್ಮ ದುಃಖಗಳು, ನಿಮ್ಮ ಗೋಳಾಟಗಳು, ನಿಮ್ಮ ಅವಮಾನ ಸ್ಥಿತಿಗಳನ್ನು ನೀವು ಹಿಡ್ಕೊಂಡು ದೇವರಿಗೆ ನಿಮ್ಮ ವಿಜ್ಞಾಪನೆಗಳು ತಿಳಿಸಿದಾಗ ದೇವರು ನಿಮ್ಮ ಎಲ್ಲ ಪ್ರಾರ್ಥನೆಯನ್ನು ಕೇಳುವಂಥ ದೇವರು. ಹಲ್ಲೆಲೂಯಾ. ಆತನು ನಮ್ಮ ಪ್ರಾರ್ಥನೆ ಸ್ವೀಕರಿಸುವಂಥ ದೇವರು. ಆತನು ನಮ್ಮ ಪ್ರಾರ್ಥನೆಯನ್ನು ಸ್ವೀಕರಿಸುವಂಥ ದೇವರು, ನಮ್ಮ ಪ್ರಾರ್ಥನೆ ಕೇಳುವಂಥ ದೇವರು, ನಮ್ಮ ವಿಜ್ಞಾಪನೆಗಳನ್ನು ಕೇಳುವಂಥ ದೇವರು ಆತನಾಗಿದ್ರು ಪ್ರಿಯರೇ. ಎಷ್ಟು ಜನ ನಮ್ಮ ಕುಟುಂಬ ಸಮಸ್ಯೆಗಳಿದೆ, ಎಷ್ಟು ಜನ ವೈರಿಗಳ ಸಮಸ್ಯೆ ನಮ್ಮ ಕುಟುಂಬದಲ್ಲಿ ತೊಂದರೆ ಮಾಡ್ತಾ ಇದ್ದಾರೆ, ಎಷ್ಟು ಜನ ನಿಮಗೆ ಭಯಂಕರ ಪರಿಸ್ಥಿತಿಗಳು ನಿಮ್ಮ ಜೀವಿತದಲ್ಲಿ ಅನೇಕ ಶತ್ರುಗಳು ನಿಮ್ಮನ್ನು ಎದುರಿಸುವಂಥ ಸಮಯದಲ್ಲಿ ನೀವು ಭಯ ಪಡಬೇಡಿ ಪ್ರಿಯರೇ. ಯಾಕಂದರೆ ಮುಂಜಾನೆ ಸಮಯ ದೇವರು ನಮಗೆ ವಾಗ್ದಾನ ಮಾಡ್ತಾ ಇದ್ದಾರೆ, ನಾನು ನಿಮ್ಮ ವಿಜ್ಞಾಪನೆ ಕೇಳುವಂಥ ದೇವರಾಗಿದ್ದೀನಿ. ನನಗೆ ನೀವು ಪ್ರಾರ್ಥನೆ ಮಾಡುವಾಗ ನಿಮ್ಮ ಪ್ರಾರ್ಥನೆಯನ್ನು ಸ್ವೀಕರಿಸುವಂತರಾಗಿದ್ದೀನಿ. ನಾನು ನಿಮಗೆ ಸದ್ದುತ್ತನ್ನು ದಯಪಾಲಿಸಿಕೊಡುವಂಥ ದೇವರು ನಾನಾಗಿದ್ದೀನಿ ಎಂಬುದಾಗಿ ದೇವರು ಅದ್ಭುತ ರೀತಿಯಾಗಿ ನಮಗೆ ವಾಗ್ದಾನ ಮಾಡ್ತಿದ್ದೀರಿ ಪ್ರಿಯರೇ. ಈ ಮುಂಜಾನೆ ಸಮಯದಲ್ಲಿ ನೀವು ವಾಗ್ದಾನ ಗಟ್ಟಿಯಾಗಿ ಹಿಡ್ಕೊಂಡು ನೀವು ಪ್ರಾರ್ಥನೆ ಮಾಡಿಕೊಡ್ರಿ. ನಿಮ್ಮ ಎಲ್ಲ ವಿಜ್ಞಾಪನೆಗಳನ್ನು ಆತ್ಮ ರೀತಿಯಾಗಿ ದೇವರ ಮೇಲೆ ನೀವು ಭಯಭಕ್ತಿ ಉಳ್ಳ ಮಕ್ಕಳಾಗಿದ್ದು ಆತನಲ್ಲಿ ನೀವು ನಂಬಿಕೆ ವಿಶ್ವಾಸ ಇಟ್ಟು ನೀವು ಪ್ರಾರ್ಥನೆ ಮಾಡುವಂತರಾಗಿರ್ತೀರಿ. ಆತನು ನಮ್ಮ ಪ್ರಾರ್ಥನೆ ಕೇಳುವಂತ ದೇವರು, ನಮ್ಮ ವಿಜ್ಞಾಪನೆ ಕೇಳುವಂತ ದೇವರು, ಆತ ನಮ್ಮ ಪ್ರಾರ್ಥನೆ ಸ್ವೀಕರಿಸುವಂತ ದೇವರು, ನಮ್ಮ ಪ್ರಾರ್ಥನೆಗೆ ತಿರುಗಿ ನಮಗೆ ಸದ್ದುತ್ತರ ದಯಪಾಲಿಸುವಂತ ದೇವರು ಆತನಾಗಿದೆ ಎಂಬುದಾಗಿ ಈ ಮುಂಜಾನೆ ಸಮಯದಲ್ಲಿ ನೀವು ಈ ವಾಗ್ದಾನ ಗಟ್ಟಿಯಾಗಿ ಹಿಡ್ಕೊಂಡು ನೀವು ಪ್ರಾರ್ಥನೆ ಮಾಡ್ಕೊಂಡು ನೀವು ಧೈರ್ಯ ತಂದುಕೊಡ್ರಿ ಪ್ರಿಯರೇ. ಈ ಮುಂಜಾನೆ ಸಮಯ ದೇವರು ನಮ್ಮ ಎಲ್ಲ ಸಂಕಟಗಳು, ಎಲ್ಲ ದುಃಖಗಳು, ಎಲ್ಲ ಅವಮಾನ ಸ್ಥಿತಿಗಳು, ಎಲ್ಲ ವೈರಿಗಳ ಒಂದು ಸಮಸ್ಯೆಗಳೆಲ್ಲ ತೆಗೆದು ಹಾಕಿ ದೇವರು ನಮ್ಮ ಕುಟುಂಬದಲ್ಲಿ ಆತ್ಮ ರೀತಿಯಾಗಿ ನಮಗೆ ಶಾಂತಿ ಸಮಾಧಾನ, ಆತ ನಮ್ಮ ಪ್ರಾರ್ಥನೆಗೆ ಸದ್ದುತ್ತರು ದಯಪಾಲಿಸಿ ನಮ್ಮ ಕುಟುಂಬದಲ್ಲಿ ಎಲ್ಲ ರೀತಿಯಾಗಿ ಆತನು ಆಶ್ವಾಸ ಬಲಪಡಿಸುವಂತ ದೇವರು ಆತನಾಗಿದ್ರೆ ಪ್ರಿಯರೇ. ಈ ಮುಂಜಾನೆ ಸಮಯ ವಾಗ್ದಾನ ಕೊಟ್ಟು ದೇವರು ನಮಗೆ ವಾಗ್ದಾನ ಆತ್ಮ ರೀತಿಯಾಗಿ ನಮ್ಮ ವಾಗ್ದಾನ ನಿಮ್ಮ ಜೀವಿತದಲ್ಲಿ ಆತ ನೆರವೇರಿಸುವಂತ ದೇವರು ಆತನು ಪ್ರಿಯರೇ. ಆಮೇಲೆ ಪ್ರಾರ್ಥನೆ ಮಾಡ್ಕೊಳ್ಳೋಣ. ಪರಿಶುದ್ಧನೇ ಅಪ್ಪ ತಂದೆ ಸ್ತೋತ್ರವಾಗಲಿ. ಮುಂಜಾನೆ ಸಮಯ ಎಷ್ಟು ಜನರು ವಾಗ್ದಾನ ಗಟ್ಟಿಗೆ ಹಿಡ್ಕೊಂಡು ಪ್ರಾರ್ಥನೆ ಮಾಡ್ಕೊಳ್ತಾ ತಂದೆ, ಅವ್ರ ಕುಟುಂಬದಲ್ಲಿ ಈ ವಾಗ್ದಾನ ನೆರವೇರಿಸ್ರಿ, ಆಶೀಸು ಬಲಪಡಿಸ್ರಿ ತಂದೆ. ಅವನು ಪ್ರಭಾ ಎಷ್ಟು ಜನರು ಕಮೆಂಟ್ಗಳ ಮೂಲಕ ರಿಕ್ವೆಸ್ಟ್ ಕಳಿಸುವಂತ ಪ್ರತಿಯೊಬ್ಬರ ಕುಟುಂಬದಲ್ಲಿ ತಂದೆ ಅವರ ಆರೋಗ್ಯಕ್ಕಾಗಿ ಕಮೆಂಟ್ಗಳ ಮೂಲಕ ತಿಳಿಸುವಂತರಾಗಿದ್ದಾರೆ ತಂದೆ. ಅವರ ಕುಟುಂಬ ಸಮಸ್ಯೆಗಳಿಗೋಸ್ಕರ ಕಮೆಂಟ್ಗಳ ಮೂಲಕ ಅವರು ಪ್ರಾರ್ಥನೆ ರಿಕ್ವೆಸ್ಟ್ ಕಳಿಸುವಂತ ಪ್ರತಿಯೊಂದು ವಿಷಯದಲ್ಲಿ ತಂದೆ, ಅವರು ಎಲ್ಲಾ ವಿಷಯದಲ್ಲಿ ತಂದೆ ನಿಮ್ಮ ವಿಜ್ಞಾಪನೆ ನಾನು ಕೇಳಿದ್ದೇನೆ, ನೀವು ನಿಮ್ಮ ಪ್ರಾರ್ಥನೆಯನ್ನು ಸ್ವೀಕರಿಸಿದ್ದೇನೆ, ನಿಮಗೆ ನಾನು ಎಲ್ಲಾ ರೀತಿಯಾಗಿ ಸದ್ದುತ್ತನ್ನು ನಮ್ಗೆ ಕೊಡ್ತೀನಿ ಎಂಬುದಾಗಿ ದೇವರೇ ನೀನು ವಾಗ್ದಾನ ಮಾಡಿರಿ ಅಪ್ಪ ತಂದೆ ದೇವರೇ. ಈ ಮುಂಜಾನೆ ಸಮಯ ಅವ್ರ ಕುಟುಂಬದಲ್ಲಿ ಈ ವಾಗ್ದಾನ ನೆರವೇರಿಸಿ ಆಶೀಸು ಬಲಪಡಿಸ್ರಿ ಪ್ರಭಾ. ಅವ್ರಿಗಿದ್ದಂತ ಕಷ್ಟಗಳು, ಗೋಳಾಟಗಳು, ಅವಮಾನ ಸ್ಥಿತಿಗಳು ಎಲ್ಲಾ ರೀತಿಯಾಗಿ ತಂದೆ ಅವರಿಗೆ ಬಿಡುಗಡೆ ಕೊಟ್ಟು ಈ ವಾಗ್ದಾನ ಅವ್ರ ಕುಟುಂಬದಲ್ಲಿ ಆತ್ಮ ರೀತಿಯಾಗಿ ತಂದೆ ನೆರವೇರಿಸಿ ಆಶೀಸು ಬಲಪಡಿಸ್ಬೇಕಂತೇಳಿ ನಜರೇತಿನ ಯೇಸು ಕ್ರಿಸ್ತ ನಾಮದಲ್ಲಿ ಪರಿಶುದ್ಧಳ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆ. ಆಮೇನ್. ಎಲ್ಲರಿಗೂ ಪ್ರಯತ್ನ